ಇನ್ನು ಕಸದ ಸಮಸ್ಯೆ ಬೆಂಗಳೂರಿಗೆ ತಲೆನೋವಾಗಿ ಪರಿಣಮಿಸಿದೆ. ಕಸ ಎಲ್ಲೆಂದರಲ್ಲಿ ಬಿಸಾಡ್ತಾ ಇರುವಂತವರ ವಿರುದ್ಧವಾಗಿ ಜಿಬಿಎ ಅಧಿಕಾರಿಗಳು ಕಸ ರಿಟರ್ನ್ಸ್ ಅಭಿಯಾನ ಶುರು ಮಾಡಿದ್ದಾರೆ. ಆದರೆ ಜಿಬಿಎ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಮರ್ತಿದ್ದಾರೆ. ಜೊತೆಗೆ ಸರಿಯಾಗಿ ಕಸವನ್ನ ಕಲೆಕ್ಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ವಾರಕ್ಕೊಂದ್ಸಲ ಬರ್ತಾರೆ, ಮನೇಲಿ ಕಸ ಇಟ್ಕೊಳ್ಳೋಕ್ಕಾಗುತ್ತಾ? ಇನ್ನು ಕಸ ಕಲೆಕ್ಟ್ ಮಾಡುವಂತ ಪೌರ ಕಾರ್ಮಿಕರಿಗೂ ನಾವು 100 ರೂಪಾಯಿ 200 ರೂಪಾಯಿ ಅಂತ ತಿಂಗಳಿಗೆ ದುಡ್ಡು ಕೊಡಬೇಕು. ಅದರ ಜೊತೆಗೆ ಕಸದ ಸೆಸ್ ಬೇರೆ ಹಾಕ್ತಾ ಇದ್ದಾರೆ, 1200 1500 ಅಂತ ಹೇಳ್ಕೊಂಡು ವರ್ಷಕ್ಕೆ. ಹಾಗಾಗಿ ಇನ್ನೆಷ್ಟು ಈ ಕಸದ ವಿಚಾರದಲ್ಲಿ ಸುಲಿಗೆ ಅಂತ ಜನ ಕೂಡ ಕಿಡಿಕಾರ್ತಾ ಇದ್ದಾರೆ. ಡಂಪಿಂಗ್ ಯಾರ್ಡ್ ಆಯಿತು ಬೆಂಗಳೂರಿನ ಶಾಂತಿನಗರ ಬಸ್ ಸ್ಟಾಪ್. ಇದು ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣ. ಬಸ್ ನಿಲ್ದಾಣದ ಪಕ್ಕದಲ್ಲೇ ಕಸದ ಡಂಪಿಂಗ್ ಯಾರ್ಡ್ ನಿರ್ಮಾಣವಾದಂತಿದೆ. ರಾಶಿಯಾಗಿ ಬಿದ್ದಿರುವಂತಹ ಈ ಕಸ ವಿಲೇವಾರಿ ಮಾಡದ ಜಿಬಿಎ ಸಿಬ್ಬಂದಿ ರಸ್ತೆಯಲ್ಲಿ ಕಸ ಎಸೆಯುವ ನಾಗರಿಕರನ್ನ ಹುಡುಕಿಕೊಂಡು ಹೋಗ್ತಿದ್ದಾರೆ. ಅವರ ಮನೆ ಮುಂದೆ ಕಸ ಸುರಿದು ದಂಡ ಹಾಕ್ತಿದ್ದಾರೆ. ಆದ್ರೆ ರಸ್ತೆ ಬದಿ ಬಿದ್ದಿರುವಂತಹ ಈ ಕಸ ಎತ್ತೋಕೆ ಯಾವೊಬ್ಬನೂ ಬಂದಿಲ್ಲ. ಈ ಬಗ್ಗೆ TV9 ವಿಸ್ತೃತ ವರದಿ ಮಾಡಿದ್ದು ಕಸದ ಕರ್ಮಕಾಂಡ ಬಯಲಾಗಿದೆ. ರಾಶಿ ಕಸವನ್ನ ನಾಯಿಗಳು ಅಡ್ಡೆ ಮಾಡಿಕೊಂಡಿದ್ದು ಕಸದ ವಾಸನೆಯಲ್ಲೇ ಜನ ಬಸ್ ನಿಲ್ದಾಣಕ್ಕೆ ಬರುವಂತಾಗಿದೆ. ಮೊನ್ನೆಯಿಂದ ಕೂಡ ಬಿಬಿಎಂಪಿ ಅಂದ್ರೆ ಜಿಬಿಎ ವ್ಯಾಪ್ತಿಯಲ್ಲಿ ಆ ಜಿಬಿಎ ಅಧಿಕಾರಿಗಳು ಹಾಗೆ ಘನತ್ಯಾಜ್ಯ ನಿರ್ವಹಣಾ ಅಧಿಕಾರಿಗಳು ಆ ಒಂದು ಕಸವನ್ನ ಎಸೆಯೋರ ವಿರುದ್ಧ ಒಂದು ವಿಭಿನ್ನ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅಂದ್ರೆ ಅವರ ಮನೆ ಮುಂದೆ ಹೋಗಿ ಕಸವನ್ನ ಹಾಕಿ ದಂಡವನ್ನು ವಸೂಲಿ ಮಾಡ್ತಾರೆ. ಆದ್ರೆ ರಾಜಧಾನಿಯ ರಸ್ತೆಗಳಲ್ಲಿ ಇನ್ನೂ ಕೂಡ ಕಸದ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಇದು ಆ ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಬಸ್ ಶೆಲ್ಟರ್. ಈ ಬಸ್ ಶೆಲ್ಟರ್ನ ಪಕ್ಕದಲ್ಲೇ ರಾಶಿ ಕಸ ಬಿದ್ದಿದೆ. ಇದನ್ನ ಗಮನಿಸಿದ್ರೆ ಇದು ಆ ರಸ್ತೆಯ ಅಥವಾ ಡಂಪಿಂಗ್ ಯಾರ್ಡ್ ಅನ್ನೋ ರೀತಿಯಲ್ಲಿ ಅನುಮಾನ ಮೂಡ್ತಾ ಇದೆ. TV9 ವರದಿ ಮಾಡ್ತಿದ್ದಾಗಲೇ ಬಕೆಟ್ ಹಿಡಿದುಕೊಂಡು ಬಂದ ವ್ಯಕ್ತಿಯೊಬ್ಬ ಕಸ ಎಸೆದು ಹೋಗಿದ್ದ. ಇಲ್ಲಿ ಯಾಕೆ ಕಸ ಬಿಸಾಕ್ತೀರಾ ಅಂತ ಕೇಳಿದಾಗ ಬಿಗ್ ಬಜಾರ್ ಬಳಿ ಆಟೋ ಬರಲ್ಲ, ಯಾವಾಗ್ಲೂ ರಸ್ತೆಯಲ್ಲೇ ಕಸ ಹಾಕೋದು ಅಂತ ಹೇಳ್ತಿದ್ದಾನೆ. ಮೊದಲೇ ಹಾಕಿದಾರಲ್ಲ, ರೋಡ್ ಗುಡಿಸೋರು ಇಲ್ಲ ಹಾಕಿದ್ದಾರೆ, ಅದಕ್ಕೆ ನಾವು ಹಾಕೋದು. ಇಲ್ಲಿ ರೋಡ್ ಗುಡಿಸ್ತಾರಲ್ಲ, ಅವ್ರು ಇಲ್ಲಿ ಹಾಕಿದ್ದಾರೆ, ಅದಕ್ಕೋಸ್ಕರ ನಾವು ಇಲ್ಲಿ ಹಾಕ್ತೀವಿ. ಇಲ್ಲಿ ರೋಡ್ ಗುಡಿಸ್ತಾರಲ್ಲ ಅವರು. ಈಗ ಬಿಗ್ ಬಜಾರ್ ಅಲ್ಲಿ ಬಂದು ಕಲೆಕ್ಟ್ ಮಾಡಲ್ವಾ ಆಟೋಗಳು? ಅಲ್ಲಿ ಬರಲ್ಲ. ಮನೆಗಳ ಬಳಿ ಆಟೋ ಕಳಿಸಿದ್ರೆ ಕಸವನ್ನ ಸಮರ್ಪಕವಾಗಿ ಸಂಗ್ರಹಿಸಿದ್ರೆ ಜನ ರಸ್ತೆಯಲ್ಲಿ ಬಿಸಾಡಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಆದ್ರೆ ಜಿಬಿ ಅಧಿಕಾರಿಗಳು ರಸ್ತೆಯಲ್ಲಿ ಬಿದ್ದಿರುವಂತಹ ಕಸವನ್ನು ಕೂಡ ವಿಲೇವಾರಿ ಮಾಡದೆ ಮನೆ ಮುಂದೆ ಬಂದು ನಾಗರಿಕರ ಮೇಲೆ ಗದಾಪ್ರಹಾರ ಮಾಡ್ತಿದ್ದಾರೆ. ಕಸ ಬಿದ್ದಿರೋ ಬಗ್ಗೆ TV9 ವರದಿ ಮಾಡಿದ ಬಳಿಕ ಜಿಬಿಎ ಸಿಬ್ಬಂದಿ ಕಸ ವಿಲೇವಾರಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಬಿದ್ದಿದ್ದಂಥ ಕಸದ ಒಂದು ಸಮಸ್ಯೆಯ ಬಗ್ಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬಳಿಕ TV9 ಒಂದು ವರದಿಯ ಬಳಿಕ ಸ್ಥಳಕ್ಕೆ ಈಗ ಜಿಬಿಎ ಸಿಬ್ಬಂದಿ ಆಗಮಿಸಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಆ ಟಿಪ್ಪರ್ನಲ್ಲಿ ಇಲ್ಲಿ ಬಿದ್ದಿದ್ದಂಥ ಕಸದ ರಾಶಿಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಸ ಎಸೆದವರ ಮನೆ ಮುಂದೆ ಕಸ ಸುರಿಯುವಂತ ಅಭಿಯಾನವನ್ನ ಸಮರ್ಥಿಸಿಕೊಂಡಿರುವ DCM DK ಶಿವಕುಮಾರ್ ಯಾರ್ಯಾರು ಕಸ ಬಿಸಾಕ್ತಾರೆ ಅವರ ಮನೆ ಮುಂದೆ ಕಸ ಹಾಕಿ ಅಂತ ನಾನೇ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನು ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸ್ ಅವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ದೀವಿ. ಹೇಳಿದ್ದೀನಿ ನಾನು, ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿದ್ದೀವಿ. ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ. ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ನಿಜ, ರಸ್ತೆಯಲ್ಲಿ ಕಸ ಬಿಸಾಡೋದು ತಪ್ಪು. DCM DK ಶಿವಕುಮಾರ್ ಎಚ್ಚರಿಕೆ ಕೊಡೋದ್ರಲ್ಲಿ ಅರ್ಥವಿದೆ. ಆದ್ರೆ ನಿಜಕ್ಕೂ ಏರಿಯಾದಲ್ಲಿ ಸಮರ್ಪಕವಾಗಿ ಕಸ ಸಂಗ್ರಹಣೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಿದೆ. ಯಾಕಂದ್ರೆ ಈ ಬಗ್ಗೆ ಜನ ಏನಂತಾರೆ ಒಂದ್ಸಲ ಕೇಳಿ. ಆಟೋದವರು ಸರಿಯಾಗಿ ಬರೋದಿಲ್ಲ, ಟೈಮಿಂಗ್ ಸರಿಯಾಗಿ ಬರೋದಿಲ್ಲ. ಅವರು ಒಂದು ದಿನ ಬಂದರೆ ಒಂದು ವಾರ ಬರೋದಿಲ್ಲ. ಏನಾದರೂ ಕೇಳಿದರೆ ಏನು ಮಾಡ್ತೀರಾ, ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ, ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಾವು ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡೋಣ? ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಆ್ಯಕ್ಷನ್ ತಗೊಳ್ಳೋದಿಲ್ಲ. ಸೊಲ್ಯೂಷನ್ ಅಂದರೆ ಇದ್ರ ಬಗ್ಗೆ ಕಾರ್ಪೊರೇಷನ್ ಅವರು ಗಮನ ತಗೋಬೇಕು. ಬಟ್ ಈ ಥರ ಪ್ರಾಬ್ಲಮ್ಸ್ ಆದಾಗ ನಾವು ಎಂಥವ್ರೇ ಅದು ಸಾರ್ವಜನಿಕರು ರೋಡಿಗೆ ತಂದು ಎಸೆದೆ ಎಷ್ಟು ದಿನ ಅಂತ ಇಟ್ಕೊಳ್ಳೋಕ್ಕಾಗುತ್ತೆ ಮನೆಗಳಲ್ಲಿ ಕಸ? ನಾನು 3rd ಫ್ಲೋರಲ್ಲಿ ಇರೋದು. ಸೊ ಅಲ್ಲಿಗೆ ವೆಹಿಕಲ್ ಬರೋಲ್ಲ, PP ಊದೋದು ಇಲ್ಲ. ಅಕಸ್ಮಾತ್ PP ಓದಿದ್ರೆ ನಾವು ಆಫೀಸ್ಗೆ ಹೊರಟಿರ್ತೀವಿ.
ಸೊ ಆ ಟೈಮಿಗೆ ನಾವು ಹಾಕೋಕ್ಕಾಗಲ್ಲ. ಮೊದಲಾಗಿದ್ದರೆ ಏನೋ ಪುಟ್ಟಿ ಇತ್ತು. ಸೊ ಒಂದ್ಸಲಿ ಒಂದು ಕಲೆಕ್ಟ್ ಆಗಿರುತ್ತೆ, ಒಂದು ಕಲೆಕ್ಟ್ ಆಗಿರಲ್ಲ. ಆ ಟೈಮಿಗೆ ನಾವಿರಲ್ಲ, ನಾವು ಎಲ್ಲೋ ಹೋಗಿರ್ತೀವಿ, ಆಫೀಸ್ಗೆ ಹೋಗಿರ್ತೀವಿ ಅಥವಾ ಆಫೀಸ್ ಟೈಮ್ ಇರುತ್ತೆ, ತಕ್ಷಣ ಹಾಕೋಕ್ಕಾಗಲ್ಲ. ಕೇಳಿದ್ರಲ್ಲ, ಒಂದಿನ ಬಂದ್ರೆ ಒಂದು ವಾರ ಕಸದ ಆಟೋದವರು ಬರೋದಿಲ್ಲ, ಒಣ ಕಸದವರು ಬಂದ್ರೆ ಹಸಿ ಕಸದವರು ಬರಲ್ಲ. ನೀವು ಕರೆಕ್ಟ್ ಒಂದು ಸಮಯ ಫಿಕ್ಸ್ ಮಾಡಿ ಆಟೋಗಳನ್ನ ಕಳಿಸಿದ್ರೆ ನಾವು ಕಸವನ್ನ ರಸ್ತೆಯಲ್ಲಿ ಬಿಸಾಡೋದಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಇನ್ಮುಂದೆ ಆದರೂ GBA ಅಧಿಕಾರಿಗಳು ಮೊದಲು ಕಸ ಸಂಗ್ರಹಣೆ ಸಮರ್ಪಕವಾಗಿ ಆಗ್ತಿದೆಯಾ ಅನ್ನೋದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಆನಂತರ ತಮ್ಮ ಅಭಿಯಾನವನ್ನ ಮುಂದುವರಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಶಾಂತಮೂರ್ತಿ, TV9, ಬೆಂಗಳೂರು.